ಐಸ್ ಬರಿ. ಟೊಮೆಟೊ ರುಬ್ಕೋಬೇಕು ಅನ್ನಲ್ಲ, ಇದಕ್ಕೆ ಏನು ಜಾಸ್ತಿ ಬೇಕಾಗೇ ಇಲ್ಲ ಐಟಮ್ಸ್ ಕೂಡ. ಮದ್ದೂರ್ ಕಡೆ ಎಲ್ಲ ತುಂಬಾ ಫೇಮಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಅಂದರೆ ಡೈಲಿ ರೊಟೀನ್ ಮೀನ್ಸ್ ಎಲ್ಲ ದಿನ ಒಂದೇ ಥರ ಇರೋದಿಲ್ಲ. ಯಾರಾದರೂ ಗೆಸ್ಟ್ ಬಂದರು ಅಂದರೆ ಡೇ ಫುಲ್ ಬ್ಯುಸಿ ಆಗಿರ್ತೀವಿ. ಇವತ್ತು ಮಕ್ಳಿಗೆ ರಜಾ ಇದೆ. ಇವತ್ತಿನ ದಿನ ಯಾವ ಥರ ಹೋಗತ್ತೆ ನೋಡೋಣ ಬನ್ನಿ. ನಾಷ್ಟ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಇತ್ತು, ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಅಡುಗೆಗೆ ಏನು ಮಾಡ್ತೀನಿ ಅಂತಂದರೆ ಹಸಿ ಅವರೆಕಾಯಿ ತಗೊಂಡಿದ್ದೆ. ಇದು ಉಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ. ಇದು ಮಳವಳ್ಳಿ, ಮಂಡ್ಯ, ಮದ್ದೂರು ಕಡೆ ಎಲ್ಲ ತುಂಬ ಫೇಮಸ್ಸು ಅವರೆಕಾಯಿ ಉಪ್ಪು ಸಾಂಬಾರು ಅಂದರೆ. ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಏನು ಬೇಕಾಗಿಲ್ಲ, ಜಸ್ಟ್ ಬೆಳ್ಳುಳ್ಳಿ ಮತ್ತು ಕರಿಬೇವು, ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇದಿದ್ರೆ ಸಾಕು. ಮತ್ತು ಇದಕ್ಕೆ ಉಪ್ಪು ಸಾಂಬಾರು ಖಾರ ಬೇರೆ ಸಪ್ರೇಟ್ ರುಬ್ಕೊಬೇಕು. ಖಾರಕ್ಕೆ ಏನೇನು ಬೇಕು ಅಂತ ನಿಮ್ಗೆ ಸುಮ್ಮನೆ ವೀಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನಾನು ಆಲ್ರೆಡಿ ಖಾರ ರುಬ್ಬಿಟ್ಕೊಂಡಿದ್ದೆ. ನೀವು ಅದನ್ನು ಒಂದು ಸತಿ ಮಾಡಿಕೊಂಡ್ರೆ 1 ವೀಕ್ವರೆಗೂ ಯೂಸ್ ಮಾಡ್ಬೋದು. ಇವಾಗ ಯಾವ ಥರ ನಾವು ಅವರೆಕಾಳು ಉಪ್ಪು ಸಾಂಬಾರು ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟು ಕುಕ್ಕರ್ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದೇ ಸರಿ ಸಾಸಿವೆ ಜೀರಿಗೆ ಹಾಕಿ ಪರವಾಗಿಲ್ಲ, ಯಾಕಂದರೆ ಎಣ್ಣೆ ಕಾದಿರತ್ತೆ. ನಿಮಗೇನು ಕಡ್ಡಿ ಹೊಡೆಯಲ್ಲ ಸಾಸಿವೆ, ಎರಡು ಒಂದೇ ಸರಿ ಚಟ್ಪಟ ಆಗುತ್ತೆ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದು ಮತ್ತು ಕರಿಬೇವು ಆದಮೇಲೆ ಅವರೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಹಂಗೆ ಫ್ರೈ ಮಾಡ್ತಾಯಿರಿ. ಮತ್ತು ಈ ಅವರೆಕಾಯಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು. ಈಗ ಎಣ್ಣೆಲಿ ಫ್ರೈ ಆಗಿದೆ. ಈಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ಒಂದುಂಡೆನೇ ಹಾಕಿ ಪರವಾಗಿಲ್ಲ, ಇಲ್ಲ ನೀವು ಕಟ್ ಮಾಡಿ 2 ಪೀಸ್ ಮಾಡಾದರೂ ಹಾಕ್ಕೊಳ್ಳು. ನಾನು ಇದೇ ಥರ ಹಾಕ್ಕೊತೀನಿ, ಯಾಕಂದರೆ ಮತ್ತೆ ಎತ್ಕೊಬೇಕಲ್ವ. ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಆವಾಗಲೇ ಉಪ್ಪು ಸ್ವಲ್ಪ ಹಾಕಿರ್ತೀರ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತೆ ಬೇಕಾದರೆ ಹಾಕ್ಕೊಬೋದು. ಸ್ವಲ್ಪ ಉಪ್ಪು ಹಾಕಿ ಮುಚ್ಚೋಣ. ಈ ಕುಕ್ಕರ್ ಮುಚ್ಚಾಯಿತು. ಇದು ವಿಜಲ್ ಬರೋಷ್ಟರಲ್ಲಿ ನಾನು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಒಣಗಿ ಹಾಕ್ಬಿಟ್ಟು ಬರ್ತೀನಿ. ಈಗ ಟೊಮೊಟೊ ಎಲ್ಲ ಸೈಡಿಗೆ ತೆಗೆದಿಟ್ಕೋತೀನಿ. ಇದೊಂಚೂರು ತಣ್ಣಗೆ ಹಾಕಿದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಇದು ರುಬ್ಕೊಂಡ್ಬಿಟ್ಟು ಪ್ಯೂರಿ ಮಾಡ್ಕೊಂಡು ಮತ್ತೆ ಇದಕ್ಕೆ ಹಾಕ್ಬಿಟ್ಟು ಒಂದು ಸತಿ ಕುದಿಯಕ್ಕೆ ಬಿಡಬೇಕು. ಉಪ್ಸಾರು ಖಾರ, ಒಣಮೆಣ್ಸಿನ್ಕಾಯಿ ಖಾರ. ಇದಕ್ಕೆ ಏನೇನು ಬೇಕು ಅಂತಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹುರ್ಕೊಂಡ್ಬಿಟ್ಟು, ಸ್ವಲ್ಪ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು ಮತ್ತು ಜೀರಿಗೆ ಇಷ್ಟು ಹಾಕಿ ರುಬ್ಕೊಬೇಕು. ಇದನ್ನು ನೀವು ಫ್ರಿಜ್ಜಲ್ಲಿ 1 ವೀಕ್ವರೆಗೂ ಇಟ್ಕೊಂಡು ತಿನ್ಬೋದು. ಇದನ್ನು ಉಪ್ಪು ಸಾಂಬಾರಿಗೆ ಹಾಕೋಣ. ಖಾರ, ಇದು ಸ್ವಲ್ಪ ಖಾರ, ಸಾಂಬಾರು ಖಾರ ಬರೋಕ್ಕೆ, ಉಪ್ಸಾರು ಖಾರ ಬರೋಕ್ಕೆ ಇದೇ ಮೇಯ್ನ್. ಇದು ಕುದಿತಾ ಇದೆ. ಟೊಮೊಟೊ ರುಬ್ಕೋಬೇಕು ಅನ್ನಲ್ಲ, ಈ ಥರ ತರಕಾರಿ ರುಬ್ಕೊಂಡ್ರೆ ಸಾಕು. ಇದನ್ನು ಉಪ್ಪು ಸಾಂಬಾರ್ಗೆ ಹಾಕೋಣ. ಸೇರ್ಸೋಕೆ ಹೋಗಬೇಡಿ. ಇದು ಸ್ವಲ್ಪ ಒಂದು 5 ನಿಮಿಷ ಕುದೀಲಿ ಸಾಕು. ಉಪ್ಪು ಸಾಂಬಾರು ರೆಡಿ. ಸೂಪರ್ ಅಂತ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿ ಮಾಡೋದು. ಬೇಗ ಮಾಡಿಬಿಡ್ಬೋದು. ಆಮೇಲಿಂದ ನೆಗಡಿ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು. ನಮ್ಮ ಮನೇಲಿ ಮಕ್ಳಿಗಂತೂ ಹೆವಿ ಇಷ್ಟ ಇದು. ನಮ್ಮ ಮನೇಲಿ ಇವತ್ತಿನ ವ್ಲಾಗ್ ಇಷ್ಟಿತ್ತು ಗೈಸ್. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.